ನಮಸ್ಕಾರ ಸ್ನೇಹಿತರೆ, ದೇವಲಾಪುರ ಜಾತ್ರಾ ಸಮಾರಂಭ ನೋಡೋಣ ಬನ್ನಿ. ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಹಾಗೂ ಯಾವ ಥರ ಊರು ರೆಡಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ನಿಮಗೆ ಒಂದು ಸಣ್ಣ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ದೇವಲಾಪುರ ಸುತ್ತಮುತ್ತ ಇರುವ ರೋಡ್ ಅಕ್ಕಪಕ್ಕದಲ್ಲಿ ಜೀರೋ ಬಲ್ಬ್ ಬಹಳ ಅಚ್ಚುಕಟ್ಟಾಗಿ ಹಾಕಿದ್ದಾರೆ ಗ್ರಾಮಸ್ಥರು. ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಸ್ನೇಹಿತರೆ, ದೇವಲಾಪುರದಲ್ಲಿ ಬಂದಿದ್ದೀವಿ. ಊರು ಜಾತ್ರೆ ಯಾವ ಥರ ಮಾಡ್ತಾ ಇದ್ದಾರೆ, ಡಿಸೈನ್ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಲೈಟಿಂಗ್ಸ್ ಬಹಳ ಚೆನ್ನಾಗಿ ಹಾಕಿದ್ದಾರೆ. ನೋಡೋಣ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಸ್ನೇಹಿತರು ಫಿಲ್ಟರ್ ನೀರು ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಅವರಿಗೆ ಫಿಲ್ಟರ್ ನೀರು ಇಡೀ ಊರಿಗೆಲ್ಲ ಹಂಚ್ತಾ ಇದ್ದಾರೆ. ಅವರಿಗೆ ಕೂಡ ತುಂಬ ಧನ್ಯವಾದಗಳು. ನೋಡ್ತಾ ಇದ್ರಲ್ಲ ಯಾವ ಥರ ಎಲ್ಲ ಡೆಕೋರೇಷನ್ ಹಾಗೂ ಲೈಟಿನ ಅಲಂಕಾರಗಳು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮನ್ನೇ ಸಂಗೀತ ಯಾವ ಥರ ತೋರಿಸ್ತಾ ಇದ್ದಾರೆ ಬಹಳ ಇದೆ, ಬಹಳ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮೊದಲಿಗೆ ದೇವಲಾಪುರದಲ್ಲಿ ಮೊದಲಿಗೆ ಕಂಡುಬರುವ ಒಂದು ಸುಂದರವಾದ ಚಿತ್ರೀಕರಣ ಹಾಗೂ ಒಂದು ಕನಕದಾಸರ ಮೂರ್ತಿ ನೋಡ್ರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಬಹಳ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ. ನೋಡ್ತಾ ಇದ್ದೀರಲ್ವಾ. ಓಕೆ, ಮುಂದೆ ಯಾವುದು ಇದೆ ಮತ್ತೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಸ್ನೇಹಿತರೆ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಎಲ್ಲ ಬ್ಯಾನರ್ಗಳು ರೆಡಿ ಮಾಡ್ತಾ ಇದ್ದಾರೆ. ಜಾತ್ರೆ ಅದ್ದೂರಿಯಾಗಿ ನಡೀತಾ ಇದೆ. ನೋಡೋಣ. ನೋಡಿ ಸ್ನೇಹಿತರೆ, ಎಲ್ಲ ಬ್ಯಾನರ್ಗಳು ಈ ಥರ ಇದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. 9 ವರ್ಷಕ್ಕೊಮ್ಮೆ ಆಗುವ ಜಾತ್ರೆ ಇದು. ಶ್ರೀ ಕಣಿವೆ ಮಾರಮ್ಮ ದೇವಿ ಗ್ರಾಮ ದೇವತೆಯ ಒಂದು ಜಾತ್ರಾ ಮಹೋತ್ಸವಕ್ಕೆ ದಿನಾಂಕ 13/5/2025 ದೇವಲಾಪುರ ಗ್ರಾಮ, ಕಂಪ್ಲಿ ತಾಲೂಕು, ಬಳ್ಳಾರಿ ಜಿಲ್ಲೆ. ಸರ್ವರಿಗೂ ಸ್ವಾಗತ. ಇದು ಈ ರೋಡ್ಡು ನಮ್ಮ ಬಳ್ಳಾರಿಯಿಂದ ಬರುವ ಕುಡ್ತನಿ ಗ್ರಾಮದಿಂದ ಬರುವ ರಸ್ತೆ ಇದು. ಈಗ ಹಂಪಿ ರೋಡ್ ಯಾವ ಥರ ಡೆಕೋರೇಷನ್ ಮಾಡೋಣ ಅಂತ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮನೆ ಡೆಕೋರೇಷನ್ ಈ ಥರ ಇದೆ. ಹಾಗೂ ಇದು ರಸ್ತೆ ಹಂಪಿಯಿಂದ ಹಾಗೂ ಕಮಲಾಪುರದಿಂದ ಬರುವ ರಸ್ತೆ ಇದು. ಮುಂದೆ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡ್ರಿ, ಫುಲ್ ಲೈಟಿಂಗ್. ಊರು ಜಾತ್ರೆ ಯಾವ ಥರ ಇದೆ ನೋಡಿ ಸ್ನೇಹಿತರೆ. ಬನ್ನಿ ದೇವಲಾಪುರ ಜಾತ್ರೆಗೆ. ಯಾಕಂದರೆ ಮಂಗಳವಾರ ಬುಧವಾರ ಅದ್ದೂರಿ ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಡೆಕೋರೇಷನ್ ಭಾಳ ಚೆನ್ನಾಗಿದೆ. ಈಗ ಬರುವ ಬಳ್ಳಾರಿ ದಾರಿ ಮತ್ತು ಕಮಲಾಪುರ ಟು ಹಂಪೆ ಕಲಿಯುವ ರಸ್ತೆ ಇದು. ಮಧ್ಯದಲ್ಲಿ ಕನಕದಾಸರ ಒಂದು ಪ್ರತಿಮೆ ಭಾಳ ಚೆನ್ನಾಗಿದೆ ನೋಡಿ. ನೋಡಿ ಸ್ನೇಹಿತರೆ, ಇದು ಗ್ರಾಮ ಪಂಚಾಯತಿ ಎಷ್ಟು ಅಲಂಕಾರ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸುತ್ತಮುತ್ತಲಿನ ಗಿಡ ವಾತಾವರಣ ಚೆನ್ನಾಗಿದೆ. ಶ್ರೀ ಕಣಿವೆ ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ. ಸರ್ವರಿಗೂ ಸ್ವಾಗತ. ಮಂಗಳವಾರ ಮತ್ತು ಬುಧವಾರ ಎಲ್ಲ ಸ್ನೇಹಿತರು ಹಾಗೂ ಕುಟುಂಬದವರು ಇಲ್ಲಿಗೆ ಬರಬೇಕು, ಜಾತ್ರೆ ಮಹೋತ್ಸವ ನೋಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ವಿಡಿಯೋ ಮತ್ತೆ ಮುಂದುವರಿಸೋಣ ಬನ್ನಿ. ಊರಿನ ಬಳ್ಳಾರಿಯಿಂದ ಬರುವ ಊರಿನ ದ್ವಾರ ಬಾಗಿಲಿದು. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಮೇನ್ ಇದೆ ರಸ್ತೆ ಇದು. ಊರಿನ ಒಳಗಡೆ ಹೋಗುವ ರಸ್ತೆ.
ನೋಡಿ ಸ್ನೇಹಿತರೆ, ಇದು ಮಧ್ಯದಲ್ಲಿ ಬರುವ ಸುಗ್ಗಿನಹಳ್ಳಿ ಹೋಗುವ ದಾರಿ, ಇದು ರಸ್ತೆ. ನಮ್ಮ ಸ್ನೇಹಿತರನ್ನ ಕೆಲಸ ಮಾಡ್ತಾ ಇದ್ದಾರೆ, ಇನ್ನ ಬ್ಯಾನರ್ ಹಾಕ್ತಾ ಇದ್ದಾರೆ, ಹಾಕ್ಲಿ. ನೋಡಿ ಸ್ನೇಹಿತರೆ, ಒಂದು ಮನೆ ಅಷ್ಟು ನೀಟಾಗಿ ಅಲಂಕಾರ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಒಂದು ಕುಟುಂಬದವರ ಒಂದು ಚಿತ್ರ ಇದು. ಬಹದ್ದೂರ್ ನೋಡಿ ಸ್ನೇಹಿತರೆ, ಈ ಗ್ರಾಮಸ್ಥರು ಎಷ್ಟು ಅಲಂಕಾರ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ ನೋಡೋಕ್ಕೆ. ನೋಡ್ತಾ ಇದ್ದೀರಲ್ವಾ? ಕಂಪ್ಲಿಗೆ ಹೋಗುವ ದೇವಲಾಪುರದಿಂದ ಮೇನ್ ದಾರಿ ಇದು. ಆದಿಶಕ್ತಿಯ ಒಂದು ಸುಂದರವಾದ ಲೈಟಿಂಗ್ ಅಲ್ಲಿ ಚಿತ್ರೀಕರಣ. ನೋಡಿ ಸ್ನೇಹಿತರೆ, ಕಂಪ್ಲಿಗೆ ಹೋಗುವ ಮೇನ್ ರಸ್ತೆ ಇದು. ನೋಡ್ತಾ ಇದ್ದೀರಲ್ವಾ? ಇಷ್ಟು ಅಲಂಕಾರ ಮಾಡಿದ್ದಾರೆ ಪ್ರತಿಯೊಂದು ದೇವಸ್ಥಾನಕ್ಕೆ, ಬಹಳ ಚೆನ್ನಾಗಿದೆ. ಇನ್ನು ಬ್ಯಾನರ್ಸ್ ತೊಡಸ್ತಾ ಇದ್ದಾರೆ, ಆಗ್ತಾ ಇದ್ದಾರೆ. ಇನ್ನು ಮುಗಿದಿಲ್ಲ, ಕೆಲಸ ನಡೀತಾ ಇದೆ. ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ. ಜಾತ್ರೆ ಮಂಗಳವಾರ ಮತ್ತು ಬುಧವಾರ ಅದ್ದೂರಿಯಿಂದ ನಡೆಯುವ ಜಾತ್ರೆ, 9 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಇದು. ಬಹಳ ಜನ ಬರ್ತಾರೆ. ನೋಡೋಣ ಯಾವ ಥರ ಇದೆ. ಇದು ಎಂಡು, ಕಂಪ್ಲಿಗೆ ಹೋಗುವ ರಸ್ತೆ ಎಂಡು ಇದು ತೋರಿಸ್ತಾ ಇರೋದು. ಕಂಪ್ಲಿಯಿಂದ ದೇವಲಾಪುರಕ್ಕೆ ಬರುವ ರಸ್ತೆ, ಮೇನ್ ರಸ್ತೆ ಇದು. ಇದೇ ಜಾಗ ಮಂಗಳವಾರ ಮತ್ತು ಬುಧವಾರ ದಿನ ಅಷ್ಟು ಜನಸಂಖ್ಯೆ ಸೇರಿರುತ್ತದೆ. ನೋಡೋಣ, ಪ್ರತಿ ವರ್ಷ ಆದರೆ ಕಡಿಮೆ ಇರ್ತಾರೆ ಜನ. 9 ವರ್ಷಕ್ಕೊಮ್ಮೆ ಬರುವ ಜಾತ್ರೆ ಇದು. ಬಹಳ ಅಚ್ಚುಕಟ್ಟಾಗಿ ಜನ ಎಲ್ಲ ತಮ್ಮ ತಮ್ಮ ಮನೆಗಳಿಗೂ ಹಾಗೂ ಸುತ್ತ ಆದಿ ಬೀದಿಗಳಿಗೆ ಎಲ್ಲ ರಸ್ತೆಗಳಲ್ಲಿ ಫುಲ್ಲು ಲೈಟಿಂಗ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ನೋಡೋಕೆ. ನೋಡೋ ಮಹಾದ್ವಾರ ಇದು. ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರು, ನೋಡ್ತಾ ಇದ್ದೀರಲ್ವಾ? ಒಳಗಡೆ ಹೋಗುವ ದಾರಿ ಇದು. ತಡೆ ನಮ್ಮ ಸ್ನೇಹಿತರು ಶಾಮಿಲ್ ಆಗುವವರು ಇವರೆಲ್ಲ. ನೋಡ್ರಿ, ಇವ್ರ ಕೆಲಸ ನೋಡಿಬಿಟ್ಟು ಒಂದು ಲೈಕ್ ಕೊಡಿ. ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೆಳೆಯರ ಬಳಗ ಅಂತೇಳಿಬಿಟ್ಟು ಭಾಳ ಸೊಗಸಾದ ಒಂದು ಫೋಟೋ ಇದು. ನೋಡಿ ಹೇಗಿದೆ ಅಂತ. ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವ ಮಧ್ಯದಲ್ಲಿರುವ ಒಂದು ರಸ್ತೆ ಇದು. ಬಹಳ ಚೆನ್ನಾಗಿದೆ. ನೋಡೋಣ ಬನ್ನಿ. ಮತ್ತೆ ಒಳಗಡೆ ಯಾವ ಥರ ಡೆಕೋರೇಷನ್ ಹಾಗೂ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಈ ಊರಿನ ಗ್ರಾಮಸ್ಥರು ಅಂತ ಹೇಳಿಬಿಟ್ಟು. ಇವಾಗ ಸ್ವಲ್ಪ ರಾತ್ರಿ ಸಮಯ ಆಗಿದೆ, ಸ್ವಲ್ಪ ಫ್ರೀ ಇದೆ ರೋಡು. ಬಟ್ ಮಂಗಳವಾರ ಬುಧವಾರ ಮಾತ್ರ ಈ ರಸ್ತೆ ಬಹಳ ಜನ ಇರ್ತಾರೆ. ಊರಿನ ಜಾತ್ರೆ ಅಲ್ವಾ ಇದು, ಅದಕ್ಕೋಸ್ಕರನೇ ಈ ಥರ ಸ್ವಲ್ಪ ಪ್ಲೇಸ್ ಕಡಿಮೆ ಇದೆ ಇವಾಗೆಲ್ಲ. ನೋಡ್ತಾ ಇದ್ರಲ್ಲ, ಎಲ್ಲ ಕಾಲದಲ್ಲೂ ಸಿಗುವ ಒಂದು ಹಳೆಯ ಬಾವಿ ಇದು, ನೀರಿನ ಬಾವಿ. ಶ್ರೀ ಮೂಲಾಲ್ಚಾತನ ಗುಡಿ ಹಾಗೂ ವ್ಯವಸ್ಥೆ ಈ ಥರ ಇದೆ.
ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ. ದೇವಲಾಪುರದ ಒಂದು ಮಧ್ಯದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಇದು. ಎಲ್ಲ ದೇವಸ್ಥಾನಗಳಿಗೆ ಈ ಥರ ಲೈಟಿಂಗ್ ಚೆನ್ನಾಗಿ ಹಾಕಿದ್ದಾರೆ. ಊರಿನ ಮಧ್ಯದಲ್ಲಿರುವ ಬಾವಿ. ಊರಿನ ಮಧ್ಯದಲ್ಲಿ ಇರುವ ಹೊರಗೆ ಹೋಗುವ ದಾರಿ. ಅಣ್ಣಾರೇನ ಬ್ಯಾನರ್ ರೆಡಿ ಮಾಡ್ತಾ ಇದ್ದಾರೆ. ಹಾಕಿಲ್ಲ ಭಾಳ ಇದೆ ಬ್ಯಾಕವು. ಬಾಯ್ಸ್ ನಮ್ಮ ಜಾತ್ರೆ ಬರ್ರಿ, ಯಲ್ಲಾಪುರ ಮಟನ್ ಊಟ ಮಾಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಫಾಲೋ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಒಳಗಡೆ ಇರುವ ಅಲಂಕಾರಗಳು ಈ ಥರ ಇದೆ. ಮಧ್ಯದಲ್ಲಿರುವ ಒಂದು ಊರಿನ ಜಾತ್ರೆ ಇದು. ಈ ಥರನೂ ಇದೆ. ನೋಡಿ ಸ್ನೇಹಿತರೆ, ಎಂಟ್ರೆನ್ಸ್ ದೇವಸ್ಥಾನಕ್ಕೆ ಹೋಗುವ ಎಲ್ಲ ನಾಳೆ ಕಾರ್ಯಕ್ರಮಗಳು ಇಲ್ಲೇ ನಡೀತಿರ್ತವೆ. ಆಗಲೇ ಬಾಳೆ ಕಂಬ ಅದಾವೆ, ಬಾಳೆ ದಿಂಡು ಎಲ್ಲ ತಂದು ರೆಡಿ ಮಾಡಿದ್ದಾರೆ. ಟ್ಯಾಕ್ಟ್ರಿ ಒಳಗಡೆ ನಮ್ಮ ಊರಿನ ಸ್ನೇಹಿತರು ಬಾಂಧವರು ನೋಡ್ತಾ ಇದ್ದೀರಲ್ಲ, ಎಲ್ಲ ರೆಡಿ ಇದೆ. ನಾಳೆ ಎಲ್ಲ ರೆಡಿ ಮಾಡ್ತಾರೆ ಬೆಳಗ್ಗೆ. ತೆಂಗಿನ ಗರಿ ಪ್ರತಿಯೊಂದು ಹಬ್ಬಕ್ಕೆ ಬೇಕಾಗಿದೆ. ನೋಡ್ತಾ ಇದ್ದೀರಲ್ಲ. ಶ್ರೀ ಮಾರಮ್ಮ ದೇವಿಯ ಒಂದು ಗುಡಿಯ ವಾತಾವರಣ ಇದು. ಸುತ್ತಮುತ್ತಲಿನ ವಾತಾವರಣ ಹೀಗಿದೆ.
ತುಂಬ ಬಯಲಿದೆ. ಜನ ಸಾಗರ ಎಷ್ಟೇ ಇರಲಿ ಬಹಳ ಜನ ಹಿಡಿಸ್ತಾ ಇದೆ. ಜಾಗ ಭಾಳ ಸುಂದರವಾಗಿದೆ. ಹಾಗೂ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಬೆಳಗ್ಗೆ ಬೇಕಾಗಿರುವ ಕಂಬ ಹಾಗೂ ತೆಂಗಿನ ಗರಿ ಮತ್ತು ಬಾಳೆ ದಿಂಡು ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಮ್ಮ ರೈತರು. ನೋಡ್ರಿ, ಟ್ಯಾಕ್ಟ್ರಿ ರೆಡಿ ಮಾಡಿ ನಿಂದಿರಿಸ್ಬಿಟ್ಟಿದ್ದಾರೆ. ಇದರೊಳಗೆ ಕೌಂಟಿಂಗೇ ಇಲ್ಲ ಎಷ್ಟಿದೆ ಬಾಳೆ ದಿಂಡು ಅಂತೇಳ್ಬಿಟ್ಟು. ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಜಾತ್ರೆಗೆ. ಎಲ್ಲರೂ ಬನ್ನಿ ಸ್ನೇಹಿತರೆ, ಸುತ್ತಮುತ್ತಲಿರುವ ಬಂಧು ಬಾಂಧವರು ಹಾಗೂ ಅಣ್ಣ ತಮ್ಮಂದಿರು ಈ ಜಾತ್ರೆಗೆ ಬಂದು ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ಕಳೆ ಮನವಿ. 9 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಇದು. ಅದಕ್ಕೋಸ್ಕರನೇ ಈ ಥರ ಎಲ್ಲ ಡೆಕೋರೇಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಮುಂದೆ ವಿಡಿಯೋ ನೋಡೋಣ ಯಾವ ಥರ ಇದೆ ಇನ್ನು ಊರು ಅಂತೇಳ್ಬಿಟ್ಟು ತೋರಿಸ್ತೀನಿ. ಹೋಗೋಣ ಬನ್ನಿ ಮುಂದಿನ ಪ್ಲೇಸಿಗೆ, ಅಂದರೆ ಜಾಗಕ್ಕೆ. ನಿಧಾನ ಹೋಗಿ. ಇದೇ ಜಾಗದಲ್ಲಿ ಯಾವುದು ಹಬ್ಬ ಮುಗಿದ ನಂತರ ರಾತ್ರಿ ರೇಣುಕಾ ಯಲ್ಲಮ್ಮ ದೇವಿಯ ಒಂದು ಕತೆ ಹಾಗೂ ಸುಂದರ ಪೌರಾಣಿಕ ಬಯಲು ನಾಟಕ ಇರುತ್ತದೆ. ಎಲ್ಲರೂ ವೀಕ್ಷಣೆ ಮಾಡಬೇಕು. ಭಾಳ ಚೆನ್ನಾಗಿದೆ ನಾಟಕ ಕೂಡ. ನೋಡಿ ಸ್ನೇಹಿತರೆ, ಬಯಲು ಬಹಳ ಚೆನ್ನಾಗಿದೆ. ಬಯಲಾಟಕ್ಕೆ ಹೇಳಿ ಮಾಡಿಸಿರುವಂಥ ಒಂದು ಸುಂದರವಾದ ಜಾಗವಂತನೂ ಹೇಳಬಹುದು. ಪ್ರತಿಯೊಂದು ಓಣಿಯಲ್ಲೂ ಹಾಗೂ ರಸ್ತೆಯಲ್ಲೂ ಇದೇ ಥರ ಡೆಕೋರೇಷನ್ ಮಾಡಿದರೆ ಊರಿನ ಗ್ರಾಮಸ್ಥರು, ಮನೆಯ ಕುಟುಂಬದವರು ಅವರವರ ಮನೆಯ ಹತ್ರ ನೋಡ್ತಾ ಇದ್ರಲ್ವ. ಅಣ್ಣರು ಬ್ಯಾನರ್ ಈಗ ರೆಡಿ ಮಾಡ್ತಾ ಇದ್ದಾರೆ.
ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲ ಸ್ನೇಹಿತರಿಗೂ ಹಾಗೂ ಕುಟುಂಬದವರಿಗೂ. ಶ್ರೀಕೃಷ್ಣ ಪರಮಾತ್ಮಕ್ಕೂ ಜೈ. ಶ್ರೀಕೃಷ್ಣ ಅರ್ಪಣಮಸ್ತು. ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸ್ನೇಹಿತರೆ.